ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಈ ವಿಡಿಯೋಲಿ ನಿಮಗೆ ಚನ್ನಪಟ್ಟಣ ಹತ್ರ ಇರುವಂಥ ಗೌಡಗೆರೆಯಲ್ಲಿರುವಂಥ ಚಾಮುಂಡೇಶ್ವರಿ ಟೆಂಪಲ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಇನ್ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೈಸೂರಿಂದ ನಮಗೆ ಗೌಡಗೆರೆಗೆ ಡೈರೆಕ್ಟಾಗಿ ಬಸ್ ಸಿಗುತ್ತೆ. ಇಫ್ ಇನ್ ಕೇಸ್ ನೀವು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀರಾ ಅಂದರೆ ಬ್ಯಾಂಗ್ಳೂರಿಂದ ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣದಿಂದ ಡೈರೆಕ್ಟಾಗಿ ಗೌಡಗೆರೆಗೆ ಬಸ್ ಸಿಗುತ್ತೆ. ಮೈಸೂರಿಂದ 2 ಅವರಲ್ಲಿ ನಾವು ರೀಚ್ ಆಗ್ಬೋದು. ಆ್ಯಂಡ್ ದೇವಸ್ಥಾನದ ಮುಂದೆನೇ ಬಸ್ ಸ್ಟಾಪ್ ಮಾಡಿರೋದ್ರಿಂದ ನಮಗೆ ಕಷ್ಟ ಏನು ಅನಿಸಲ್ಲ. ಬಂದಿದ್ದೀವಿ ಗೌಡಗೆರೆ ಚಾಮುಂಡೇಶ್ವರಿಗೆ ಬಂದಿದ್ದೀವಿ. ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದಲ್ಲಿರುವಂಥ ಚಾಮುಂಡೇಶ್ವರಿ ವಿಗ್ರಹ ಏನಿದೆ, ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದ ವಿಗ್ರಹಗಳಲ್ಲಿ ಇದು ಒಂದು. ಈ ವಿಗ್ರಹ 65 ಅಡಿ ಇದೆ ಮತ್ತು ಇದನ್ನು ಪಂಚಲೋಹದಿಂದ ಮಾಡಿದಾರಂತೆ. ತುಂಬ ವರ್ಷಗಳ ಹಿಂದೆನೇ ಇದು ನಿರ್ಮಾಣ ಆದರೂ ಕೂಡ ಇತ್ತೀಚೆಗೆ ತುಂಬ ಸುಪ್ರಸಿದ್ಧಿಯನ್ನು ಪಡೆದಿದೆ. ಯಾಕೆಂದರೆ ಇಲ್ಲಿ ನಡೆದಿರುವಂಥ ಪವಾಡಗಳ ಮೇರೆಗೆ ಸೋಷಿಯಲ್ ಮೀಡಿಯಾಲೆಲ್ಲ ತುಂಬ ಸೆಲೆಬ್ರಿಟೀಸ್ ಆಗಿರ್ಬೋದು, ಇಲ್ಲಿ ಹರಕೆ ಕಟ್ಕೊಂಡು ಅವ್ರದ್ದೇನೇನೋ ಡ್ರೀಮ್ಸ್ ಆಗಿದೆ ಅಂತ ಕೇಳಿದಾಗ ಇತ್ತೀಚೆಗೆ ಇನ್ನೂ ಜಾಸ್ತಿ ಸುಪ್ರಸಿದ್ಧಿ ಪಡೆದಿದೆ ಅಂತ ಹೇಳ್ಬೋದು. ನೀವು ಫಸ್ಟು ದೇವಸ್ಥಾನದೊಳಗೆ ಹೋಗ್ತಾ ಇದ್ದಂತೆ ನಿಮಗೆ ಕಣ್ಣಿಗೆ ಬೀಳೋದೇ ಈ ಕಾಯಿ ಕಟ್ಟಿರೋದು. ಇದ್ರ ವಿಶೇಷತೆ ಏನು ಅಂತಂದರೆ, ನಿಮ್ಗೇನಾದರೂ ಡ್ರೀಮ್ಸ್ ಇದ್ದರೆ ಅಥವಾ ನಿಮ್ದೇನೋ ಒಂದು ವಿಶ್ ಇದ್ದರೆ ಅಥವಾ ಮಕ್ಕಳು ಆಗದೆ ಇರೋರಿಗೆ ಅಥವಾ ಮನೇಲೇನೋ ತುಂಬ ಗಲಾಟೆ, ಕೌಟುಂಬಿಕ ಕಲಹಗಳು ಅಂತ ಹೇಳ್ತಾರಲ್ವ, ಸೊ ಅದೆಲ್ಲವನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ಇಲ್ಲಿ ಅವ್ರ ವಿಷ್ನ ಕೇಳಿಕೊಂಡು ಕಾಯಿನ ತಗೊಂಡು ಕಾಯಿನ ಕಟ್ತಾರೆ. ಸತತ 7 ವಾರ ಬಂದ್ಬಿಟ್ಟು ಈ ಥರ ಮಾಡಬೇಕಂತೆ. ಅದು ತುಂಬ ಈಡೇರಿದೆ ಅಂತ ತುಂಬ ಜನ ಹೇಳಿದ್ದಾರೆ. ಇಲ್ಲಿ ಚಾಮುಂಡೇಶ್ವರಿ ಏನಿದ್ದಾರೆ 18 ಕೈಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಹಿಡ್ಕೊಂಡು ನಿಂತಿರುವಂತಹ. ಪಕ್ಕದಲ್ಲೇ ಹೋದರೆ ಅಲ್ಲೊಂದು ಮ್ಯೂಸಿಯಂ ಥರ ಇದೆ. ಅಲ್ಲಿ ನಮಗೆ ಅಂದರೆ ಗುಹೆಯಲ್ಲಿ ಹೋಗಿ ಆ ಕಡೆಯಿಂದ ಎಕ್ಸಿಟ್ ಆಗೋ ಥರ. ಸೊ ಅದಕ್ಕೆ 50 ರೂಪೀಸ್ ಚಾರ್ಜ್ ಇರುತ್ತೆ. ನೋಡಿ ಎಷ್ಟೊಂದೆಲ್ಲ ತೆಂಗಿನಕಾಯಿಗಳನ್ನು ಕಟ್ಟಿದ್ದಾರೆ ಅಂತ. ಆ್ಯಂಡ್ ಇದು ತುಂಬ ನಂಬಿಕೆ ಜಾಸ್ತಿ ಇದ್ರ ಮೇಲೆ. ತುಂಬ ಜನದ್ದು ಕೋರಿಕೆ ಎಲ್ಲ ಆಗಿದೆ ಅಂತೆ. ಮೂರ್ತಿ ಹತ್ರ ಹೋಗಬೇಕಾದ್ರೆ ಇಲ್ಲಿ ಗುಹೆಯಲ್ಲೇ ಒಂದೊಂದು ದೇವ್ರದ್ದೆಲ್ಲ ವಿಗ್ರಹಗಳಿದೆ. ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ ಇಲ್ಲಿ ನಮಸ್ಕಾರ ಮಾಡಿಕೊಂಡು ನೀವು ಫೋಟೋಸ್ ಎಲ್ಲ ಏನಾದರೂ ತೊಗೋಬೋದಂದರೆ ತೊಗೋಬೋದು. ಚೆನ್ನಾಗಿ ಬರುತ್ತೆ ಇಲ್ಲಿ. ನೆಕ್ಸ್ಟು ನಾನು ತೋರಿಸ್ತೀನಿ ನಿಮಗೆ, ಅಲ್ಲಿ ವಿಡಿಯೋ ಮಾಡಿದ್ದೀನಿ. ಆ ಅಂದರೆ ಮೂರ್ತಿ ಮುಂದ್ಗಡೆ ಒಂಚೂರು ಮುಂದೆ ಬಂದರೆ ತುಂಬ ಉಪ್ಪು ಇತ್ತು ಅಲ್ಲಿ. ಅದು ಯಾಕೆ ಇಟ್ಟಿದ್ದಾರೆ, ಯಾರು ಇಟ್ಟಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ನಾನು ಸರ್ಚ್ ಮಾಡಿ ನೋಡಿದಾಗ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ಅಲ್ಲಿ ಬಂದು ಉಪ್ಪನ್ನು ನಿವಾರಣೆ ಮಾಡಿ ಹಾಕಿದರೆ ಅಲ್ಲಿ ಒಂದು ಪೂರ್ತಿ ಸ್ಕ್ವೇರ್ ಥರ ಮಾಡಿದ್ದಾರೆ. ಅಲ್ಲಿ ಪೂರ್ತಿ ಉಪ್ಪೇ ಇತ್ತು. ಅಲ್ಲಿ ಯಾಕೆ ಆ ಥರ ಉಪ್ಪು ಹಾಕಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಬಟ್ ಅದು ಏನು ಅಂತಂದರೆ, ಅಲ್ಲಿ ಯಾರಿಗಾದ್ರೂ ನಮಗೆ ನಮ್ಮ ಮನೆ ಮೇಲೆ ಅಥವಾ ನಮ್ಮ ಏಳಿಗೆ ಮೇಲೆ ಆಗದೆ ಇರೋರು ಏನಾದರೂ ದೃಷ್ಟಿ ಹಾಕಿರ್ತಾರೆ ಅಥವಾ ಮಾಟ ಮಂತ್ರ ಮಾಡಿಸಿರ್ತಾರಲ್ವ, ಸೊ ಅದನ್ನು ನಾವು ಇಲ್ಲಿ ಆ ಥರ ಬಂದು ಉಪ್ಪನ್ನು ನಿವಾರಣೆ ಮಾಡಿ ಹಾಕಿದ್ರೆ ಅದೆಲ್ಲ ತೀರೋಗುತ್ತಂತೆ. ಅಂದರೆ ದೃಷ್ಟಿ ಆಗಿರ್ಬೋದು, ಮಾಟ ಮಂತ್ರ ಆಗಿರ್ಬೋದು, ಅದೆಲ್ಲ ಮುಕ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಕಡೆ ಕಾಣಿಸ್ತಿದೆ ಅಲ್ವಾ ನಿಮಗೆ, ಅದೇ ಉಪ್ಪು. ಅಲ್ಲಿ ಬಂದು ಆ ಥರ ನಿವಾರಣೆ ಮಾಡಿ ಹಾಕಿದ್ರೆ ಅದೆಲ್ಲ ಮುಕ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೋಡಿ ಇಲ್ಲಿ ಎಷ್ಟೊಂದು ಉಪ್ಪನ್ನು ಹಾಕಿಟ್ಟಿದ್ದಾರೆ. ನಮ್ಗೆ ಅದೇ ಗೊತ್ತಾಗಲಿಲ್ಲ ಯಾಕೆ ಈ ಥರ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಇನ್ಫಾರ್ಮೇಷನ್ ತಿಳ್ಕೊಂಡಾಗ ಗೊತ್ತಾಯಿತು. ಸೊ ಚೆನ್ನಾಗಿದೆ ಅಲ್ವಾ ದೇವಸ್ಥಾನ? ಹೇಗಿದೆ ಅಂತ ಕಾಮೆಂಟ್ ಮಾಡಿ. ನೆಕ್ಸ್ಟ್ ನಾವಿಲ್ಲಿ ದೇವಸ್ಥಾನ ದರ್ಶನ ಪಡ್ಕೊಂಡು ಒಳಗೆ ಹೋದ್ವಿ. ಪ್ರಸಾದ ತಿನ್ನೋಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕುಂಕುಮ ಎಲ್ಲ ಹಾಕ್ಕೊಂಡು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಆಮೇಲೆ ಪ್ರಸಾದ ತಿನ್ನಕ್ಕಂತ ಹೋಗೋಣ ಅಂತ ಮಾತಾಡ್ಕೊತಾ ಇದ್ವಿ. ನಾವು ವೀಕೆಂಡ್ ಹೋಗಿರಲಿಲ್ಲ, ಹಾಗಾಗಿ ತುಂಬ ರಶ್ ಇರಲಿಲ್ಲ. ಇಲ್ಲ ಬೇರೆ ವೀಕೆಂಡಲ್ಲೆಲ್ಲ ಹೋದರೆ ತುಂಬ ರಶ್ ಇರುತ್ತೆ. ದರ್ಶನ ಕೂಡ ಬೇಗ ಆಯಿತು. ಆಮೇಲೆ ನಾವು ಬೇಗ ವಾಪಸ್ ಕೂಡ ಬಂದ್ವಿ. ಪ್ರಸಾದ ಎಲ್ಲ ತಿಂದ್ಕೊಂಡು ಆಚೆ ಕಡೆ ಎಲ್ಲ ಸ್ವಲ್ಪ ಸುತ್ತಾಡಿಕೊಂಡು ಆಮೇಲೆ ಅಲ್ಲೇ ಮತ್ತೆ ಬಸ್ ಸಿಗುತ್ತೆ ನಿಮಗೆ ಬೇಗ ಹೋಗಬೇಕಾದ್ರೆ. ತುಂಬ ಬೇಗ ಬಂದು ತುಂಬ ಬೇಗ ಹೋಗ್ಬೋದು. ಬೆಳಿಗ್ಗೆ ನೀವು ಬೇಗ ಬಂದರೆ ಬೇಗ ದರ್ಶನ ಆಗಿಬಿಡುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.